ಹಾಯ್ ಅನು, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕ್ಷಿಯನ್ನ ಪ್ರೀತಿ ಮಾಡ್ತಿರೋ ರಾಜು, ಅತ್ತ ಕಡೆ ಅದಿತಿಯನ್ನ ಮದ್ವೆ ಆಗ್ಬೇಕಾಗಿರೋ ಯುವಿ, ಈ ಕಡೆ ಅಗ್ನಿ ಮತ್ತೆ ಸಾಕ್ಷಿ ಜೊತೆಗೆ ಅದಿತಿ ಮೂವರು ಕೂಡ ಯುವಿಯನ್ನ ಭೇಟಿ ಆಗ್ತಿರೋದು. ಏನಪ್ಪಾ ಇದು, ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾಕ್ಷಿಯನ್ನ ರಾಜು ಪ್ರೀತಿಸ್ತಿದ್ದಾರೆ, ಪ್ರೀತಿಯನ್ನ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಸಾಕ್ಷಿ ಅದನ್ನ ರಿಜೆಕ್ಟ್ ಮಾಡಿದಾಳೆ. ಅತ್ತ ಕಡೆ ಅದಿತಿ ಯುವಿ ಅಂತಕ್ಕಂಥ ಹುಡುಗನ್ನ ಮದ್ವೆ ಆಗ್ಬೇಕಾಗಿದೆ. ಇವತ್ತು ಅಗ್ನಿ ಅದಿತಿ ಇಬ್ರು ಕೂಡ ಯುವಿಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಅಗ್ನಿಯ ಜೊತೆಯಲ್ಲಿ ಸಾಕ್ಷಿ ಕೂಡ ಯುವಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಅವರ ಜೊತೆಯಾಗಿ ಹೋಗ್ತಿದ್ದಾರೆ. ಆದ್ರೆ ಇಲ್ಲಿ ಯುವಿಗೆ ಸಾಕ್ಷಿ ಬರ್ತದಾಳೆ ಅಂತ ಗೊತ್ತಿಲ್ಲ. ಹಾಗಿದ್ರೆ ಯುವಿಗೆ ಸಾಕ್ಷಿ ಗೊತ್ತಾ? ಹೌದು, ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಯಾಕೆ ಹೇಳಿ, ಇಲ್ಲಿ ಸಾಕ್ಷಿಯನ್ನ ಇಷ್ಟಪಡ್ತಿರೋ ರಾಜು ಬೇರೆ ಅಲ್ಲ, ಅದಿತಿನ ಮದ್ವೆ ಆಗ್ಬೇಕಾಗಿರೋ ಯುವಿ ಬೇರೆ ಅಲ್ಲ. ಯುವಿ ಮತ್ತೆ ರಾಜು ಇಬ್ರು ಕೂಡ ಒಬ್ರೇನೆ. ಆಲ್ರೆಡಿ ಈ ಒಂದು ವಿಷಯ ಸಾಕ್ಷಿ ಅತ್ತೆಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಇಷ್ಟು ದಿನ ಸೈಲೆಂಟ್ ಆಗಿಲ್ಲದೆ ಕಾಟ ಕೊಡ್ತಿದ್ದಂತ ಅತ್ತೆ ಇವತ್ತು ಸೈಲೆಂಟ್ ಆಗಿ ಆಗೋದನ್ನ ನೋಡ್ತಾ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಇಲ್ಲಿ ಸಾಕ್ಷಿಯನ್ನ ರಾಜು ಜೊತೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಅವರ ಗಂಡ ಮಾತನಾಡ್ತಾ ಇದ್ರು, ಅದನ್ನ ಖುಷಿಯಿಂದಾನೇ ಒಪ್ಕೋತಿದ್ದಾರೆ. ಹಾಗಾದ್ರೆ ಇಲ್ಲಿ ಸಾಕ್ಷಿಯ ಬದುಕು ಆತನನ್ನ ಮದುವೆ ಆದ್ರೆ ಬರ್ಬಾದಾಗತ್ತೆ ಅನ್ನೋ ವಿಷಯ ಅವರಿಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಅವರು ಸೈಲೆಂಟ್ ಆಗಿರೋದು. ಆದ್ರೆ ಇತ್ತ ಕಡೆ ಸಾಕ್ಷಿಗಾಗ್ಲಿ ಯಾರಿಗಾಗ್ಲಿ ಇಲ್ಲಿ ರಾಜುವಿನ ನಿಜ ಸತ್ಯ ಏನು ಅನ್ನೋದು ಗೊತ್ತಿಲ್ಲ, ರಾಜುವಿನ ಮಿಸ್ಟ್ರಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಅದಿತಿ, ಅಗ್ನಿ ಹಾಗೆ ಯುವಿ ಮೂವರು ಕೂಡ ಕಲರವ 2026 ಅಂತಕ್ಕಂಥ ಸ್ಥಳಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ಅಲ್ಲಿ ಭೇಟಿ ಮಾಡುವ ನಿರ್ಧಾರವನ್ನ ಮಾಡಿದ್ದಾರೆ. ಆಲ್ರೆಡಿ ಅದಿತಿ ಆ ಕಲರವ ಜಾಗಕ್ಕೆ ಬಂದಾಗಿದೆ. ಬಟ್ ಅಗ್ನಿ ಮತ್ತೆ ಸಾಕ್ಷಿ ಇನ್ನೂ ಕೂಡ ಬಂದಿಲ್ಲ. ಬರ್ಬೇಕಾದ್ರೇನೆ ದಾರಿಯಲ್ಲಿ ಇಬ್ಬರ ನಡುವೆ ಮತ್ತಷ್ಟು ಕೆಮಿಸ್ಟ್ರಿ ಸೃಷ್ಟಿ ಆಗತ್ತೆ. ಇನ್ನಷ್ಟು ಅವರು ಹತ್ರ ಆಗ್ತಾರೆ, ಇನ್ನಷ್ಟು ಅವರ ನಡುವೆ ಇರ್ತಕ್ಕಂಥ ಗ್ಯಾಪ್ ಕಡಿಮೆ ಆಗ್ತಾ ಮಗದಷ್ಟು ಇಬ್ರು ಕೂಡ ಪರಸ್ಪರ ಮನಸ್ಸಿನಲ್ಲಿಯೂ ಕೂಡ ಹತ್ರವಾಗ್ತಿದ್ದಾರೆ. ಇಲ್ಲಿ ಅಗ್ನಿಯನ್ನ ಮನಸ್ಸಲ್ಲೇ ಇಷ್ಟಪಡ್ತಿರ್ತಕ್ಕಂಥ ಸಾಕ್ಷಿಯನ್ನ ಕಣ್ಣಲ್ಲೇ ನೋಡ್ತಾ ಕಳೆದೋಗ್ತಿರ್ತಕ್ಕಂಥ ಅಗ್ನಿ, ಹೀಗೆ ಇಬ್ಬರ ನಡುವೆ ಗೊತ್ತಿಲ್ಲದೇನೆ ಲವ್ ಶುರುವಾಗ್ತದ. ಇದರ ನಡುವೆ ಅಗ್ನಿ ಮತ್ತೆ ಸಾಕ್ಷಿ ಇಬ್ರು ಕೂಡ ಕಲ್ಲರುವ ಜಾಗಕ್ಕೆ ಬರ್ತಿದ್ದಾಗೆ ಇಲ್ಲಿ ಅಗ್ನಿ ತನ್ನ ತಂಗಿಯನ್ನ ಹುಡ್ಕೊಂಡು ಹೋಗಿರ್ತಾರೆ. ಕಾರಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಾಕ್ಷಿ ಆ ಒಂದು ಕಾರ್ನ ಒಂದು ಮಿರರ್ ಮುಖಾಂತರ ರಾಜುವನ್ನ ನೋಡುತ್ತೆ. ರಾಜು ಒಬ್ರಲ್ವಾ, ಅವ್ರು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಹಿಂಬಾಲಿಸ್ತಿದ್ದಾಳೆ. ಇದರ ಮುಖಾಂತರ ಅಗ್ನಿ ಮತ್ತೆ ಅದಿತಿ ಇಬ್ರು ಕೂಡ ಭೇಟಿ ಆಗ್ತಕ್ಕಂಥ ಯುವಿನೇ ರಾಜು ಅನ್ನೋ ಸತ್ಯ ಸಾಕ್ಷಿಗೆ ಗೊತ್ತಾಗ್ಬಿಡುತ್ತಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರೀರಿ.